ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಹೊಸ ರೆಸಿಪಿ ಭಾಳ ಸಿಂಪಲ್ ಐತಿ. ಗೋಧಿ ಹಿಟ್ಟಿನ ಮೆಂತೆ ಕಡುಬು ಅಂತ ಹೇಳಿ ಗೋಧಿ ಹಿಟ್ಟನ್ನು ನಾದ್ಕೊಂಡು ಸ್ಮಾಲ್ ಡಂಪ್ಲಿಂಗ್ಸ್ ಮಾಡಿಕೊಂಡು ಈ ಥರ ಕುಕ್ಕರ್ದಾಗ ಇಡಬೇಕು. ಇಡ್ಲಿ ಕುಕ್ಕರ್ದಾಗ ಬೇಯಕ್ಕೆ 15 ನಿಮಿಷ. ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಕೊರಿಯಂಡರ್ ಲೀವ್ಸ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾವೇನು ಇಡ್ಲಿ ಥರ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನಾವು ಸೈಡಿಗೆ ಇಟ್ಕೋಬೇಕು ಆಫ್ ಮಾಡಿ. ಆಮೇಲೆ ನಾರ್ಮಲ್ ಹೆಂಗೆ ಒಗ್ಗರಣೆ ಕೊಡ್ತೀವಿ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ನಾವು ಏನು ಮುಂಚೆ ರೆಡಿ ಮಾಡಿದ್ವಲ್ಲ ಆ ಪೇಸ್ಟ್ನ ಅದಕ್ಕೆ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕೋರಿ. ರುಚಿಗೆ ತಕ್ಕಷ್ಟು ಹಾಕಿದರೆ ಸಾಕು, ಬಾಳೆಹಣ್ಣು ಬೇಡ. ಅರಶಿನ ಪುಡಿ ಹಾಕಿ ನಾವೇನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ಲ ಫೆನಿಗ್ರೀಕ್ ಲೀವ್ಸ್, ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಮೆಂತ್ಯ ಸೊಪ್ಪೊಳಗೆ ನೀರಿನ ಕಂಟೆಂಟ್ ಹೋಗೋ ತನಕ ತಾಳಿಸ್ಕೋಬೇಕು. ತಾಳಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಕೆಲವೊಬ್ರಿಗೆ ಹುಳಿ ಭಾಳ ಬೇಕಾಕೈತಿ, ಕೆಲವೊಬ್ರಿಗೆ ಕಡಿಮೆ ಬೇಕಾಕೈತಿ, ಅದು ನಿಮ್ಮ ರುಚಿಗೆ ತಕ್ಕಂಗೆ ಹಾಕೋರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸ್ಮಾಲ್ ಡಂಪ್ಲಿಂಗ್ಸ್ ಅದನ್ನು ಹಾಕಿ ಚಲೋ ಮಿಕ್ಸ್ ಮಾಡಬೇಕು. ಸಣ್ಣ ಉರಿ ಒಳಗೆ ಮಾಡಬೇಕು, ಜೋರು ಉರಿ ಇಟ್ಟರೆ ಹೊತ್ತೋಕೈತಿ. ಸಣ್ಣಗೆ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನೆಕ್ಸ್ಟ್ ರೆಡಿ ಆಯಿತು ಹೆಲ್ದಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ವಾಟ್ ಎವರ್ ಯು ವಾಂಟ್. ಮಸ್ತ್ ಇರುತ್ತಾ, ಟ್ರೈ ಮಾಡಿ ನೋಡಿರಿ. ಈಸಿನೂ ಐತಿ ರೆಸಿಪಿ. ಲಂಚ್ ಬಾಕ್ಸಿಗೂ ತೊಗೊಂಡೋದ್ರೆ ಭಾಳ ಇಷ್ಟಪಡ್ತಾರೆ. ಇವೇನು ಆಫೀಸ್ ವರ್ಕರ್ಸ್ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಹೋಗೋರಾಗಿರ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.